ಯಪ್ಪ ಟ್ರಾಫಿಕ್ ಮರೆಯ ನೋಡ್ಬೋದು. ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿ, 4 ಜನ ಒಂದೇ ಗಾಡೀಲಿ, ಹ್ಯಾಂಡ್ 2 ಹೆಲ್ಮೆಟ್. ಅಯ್ಯೋ, ಜೈ ಶ್ರೀರಾಮಣ್ಣ, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸೊ ನೋಡ್ಬೋದು, ಇವತ್ತು ರೈಡ್ಸ್ ಇದೆ TSBC ಗ್ರೂಪ್ ಕಡೆಯಿಂದ. ಸೊ ಎಲ್ಲರೂ ಅಷ್ಟೇ ಹೊರಟಿದ್ದೀವಿ. ಗಾಡಿಗಳೆಲ್ಲ ಇಲ್ಲೇ ನೋಡ್ಬೋದು ನೀವು, ಲೈನಾಗಿ ನಿಲ್ತಿದ್ದಾವೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ರೈಡ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕ್ಯಾಪ್ಟನ್ ಕರ್ಕೊಂಡೋಗ್ತಾರೆ. ಇದೇ ನಮ್ಮ ಕ್ಯಾಪ್ಟನ್ನು. ಸೊ ಸ್ಟಾರ್ಟ್ ಮಾಡೋಣ. ಗುರು ನೋಡ್ಬೋದು ಎಷ್ಟು ಜನ ಇದ್ದಾರೆ. ಎಲ್ಲ ರೈಡ್ಸ್ ಇದೆ, ಬೈಕ್ಸ್ ಇದೆ. ಗುರು ರೈಡ್ ಸ್ಟಾರ್ಟ್ ಇವಾಗ. ಸೊ ಹೊರಟು ಇವಾಗ ಎಲ್ಲರೂ ನೋಡ್ಬೋದು. ತುಂಬ ಬೈಕರ್ಸ್ ಇದ್ದಾರೆ ಗುರು, ಸಖತ್ತಾಗಿರುತ್ತೆ ರೈಡ್. ಸೊ ಗುರು ರೈಡ್ ಸ್ಟಾರ್ಟ್ ಆಗಿದೆ. ಆಕ್ರೋಫೋಬಿಕ್ ಎಕ್ಸಾಸ್ಟ್ ಅಂದ್ಕೊಂಡೆ, ಯಾಕೆ ಇಷ್ಟೊಂದು ಸೌಂಡ್ ಬರ್ತೈತೆ KTM ಗಾಡೀಲಿ ಅಂತ. ಸಖತ್ತಾಗಿರುತ್ತೆ ಗುರು ರೈಡು. ಎಲ್ಲರೂ ಎಂಜಾಯ್ ಮಾಡಿ ವ್ಯೂನ. ನೀವು ಮನೇಲಿ ಕುತ್ಕೊಂಡು ನೋಡ್ತಾ ಇದ್ರೆ, ಯಾಕಂದರೆ ನೀವಿಲ್ಲಿ ಇಲ್ಲ, ನೀವು ಎಲ್ಲರೂ ಬರಬೇಕಾಗಿತ್ತು. ಸೊ ನೋಡಿ, ಆನಂದ ಪಡಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಇರೋದೊಂದು ಜೀವನ ಗುರು. ಏನು ಹೇಳ್ತೀರಾ ಹೇಳಿ? ನಮಸ್ಕಾರ. ಏನಿಲ್ಲ, ಎಲ್ಲ ಬಂದರು. ಒಂದು ಯೂಟ್ಯೂಬರ್ ಇನ್ನೊಂದು ಯೂಟ್ಯೂಬರ್ಗೆ ಸಿಕ್ಕಿದಾಗ ಹಿಂಗೆ ಮರ್ರೆ. ಒಂದು ಯೂಟ್ಯೂಬರ್ ಇನ್ನೊಂದು ಯೂಟ್ಯೂಬರ್ಗೆ ಸಿಕ್ಕಿದಾಗ ಹಿಂಗೆ ಬೇಡ, ವೈರಲ್ ಆಗಿರೋ ಸಾಕು. ಫೋಟೋ ಬೇಕಾದ್ರೆ ಇಟ್ಕೊಂಡ್ಬಿಡಿ. ಬೇಡ, ಎಲ್ಲ ಹಾಯ್ ಹೇಳ್ಬಿಡಿ. ನೋಡ್ಬೋದು. ಬಾಸ್ ನಮಸ್ಕಾರ. ಬಾಸ್ ನಮಸ್ಕಾರ. ಆಲ್ ಗುಡ್, ಆಲ್ ಗುಡ್. ಸೂಪರ್. ಎಷ್ಟು ಗಾಡಿಗಳು ಮಾರ್ರೆ. ವಾ, ಜೈ ಶ್ರೀರಾಮ್. ಜೈ ಮೋದಿ, ಮೋದಿ. ಯಪ್ಪ ದೇವ. many times coolant has to be updated. I do ya tomorrow. They just say 15,000 kilometers. Only thing is oil they will change after but actually top up 3 times. So I think except oil everything you're changing. They will not remove the filter, oil filter, that's it. They will top up, they will do everything. Then you won't recommend no, speed 400. Is good, like there is ground clearance. This one speed is like road grip is good.
I thought speed 400, no, 15,000 kilometers. I was like, so peace. No, you should go after every trip. Now this summer coolant and oil will not be there. It will dry up. That means say no to Triumph 400. Only like You have to always ask with the owners. Yeah, exactly. ಯಪ್ಪ Local. ಎಷ್ಟು ಕಿಲೋಮೀಟರ್ ಇದೆ? ಇಲ್ಲ, ಇದು ಸರ್ವಿಸಿಂಗು. ಇವರು ಟ್ರಯಂಫ್ ಈ ಗಾಡಿ ತೊಗೊಂಡಾಗ ಅವ್ರು ಹೇಳೋದು 15,000 ಕಿಲೋಮೀಟರ್ವರೆಗೂ ಸರ್ವಿಸಿಂಗ್ ಇಲ್ಲ ಅಂತ. ಆದರೆ 15,000ದೊಳಗೆ ಇವಾಗ ಇವರೇ ಬಾಯ್ಬಿಟ್ರಲ್ಲ ನೋಡಿ, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು, ಇದು ಚೇಂಜ್ ಮಾಡಬೇಕು, ಅದಕ್ಕೆ ಏರ್ ಫಿಲ್ಟ್ರು ಎಲ್ಲ ಚೇಂಜ್ ಮಾಡಬೇಕು. ಅದಕ್ಕೆ ತೊಗೊಂಬೇಡಿ ಗಾಡಿನ ಅಂತ ಹೇಳ್ಬೇಕು ನಮ್ಮ ಜನರಿಗೆ. ಹೋಗೋ ಕೆಲಸ ನೋಡಿ ಹೋಗಲ್ಲಿ. ಎಲ್ಲ ಟಾಪ್ ಅಪ್ ಎಲ್ಲ ಸರ್ವಿಸ್ ಸೆಂಟರ್ಲ್ಲೇ ಇರ್ತೀನಿ 2 months ಒಂದ್ಸತಿ. ಯಾವುದೇ ಬೈಕ್ ನೋಡ್ರು ಕಮಾನ್ ಅದಕ್ಕೆ ಒಂದೊಂದು ಆಯಿಲ್ ಕೂಲೆಂಟ್ ಎಲ್ಲ ಟಾಪ್ ಅಪ್ ಮಾಡಿ ಚಾರ್ಜ್ ಮಾಡಿಲ್ಲ. ಏರ್ ಫಿಲ್ಟರ್ ಎಲ್ಲ ಚಾರ್ಜ್ ಮೇಂಟೆನೆನ್ಸ್ ಜಾಸ್ತಿ. ಏರ್ ಫಿಲ್ಟ್ರು ಬ್ರೇಕ್ ಪ್ಯಾಡ್ ಎಲ್ಲ ಇನ್ಸ್ಟಾಲೇಷನ್. ಎಕ್ಸಸರೀಸ್ ಹುಡುಕ್ತೀವಲ್ಲ ನಾವು ಫ್ಯೂಚರ್. ಬಟ್ ಟ್ರಯಂಫ್ ಇಸ್ ಸೊ ನಡೆಯೋಣ ಗುರು. ಇಲ್ಲಿಂದ ಶುರು ನೋಡ್ಬೋದು, ಒಂಚೂರು ಆಫ್ ರೋಡಿಂಗ್ ಇರುತ್ತೆ ನೋಡ್ಬೋದು. ಸೊ ಚಿಕ್ಕದಾಗಿದೆ ರೋಡು, ಬೈಕರ್ಸ್ಗೆ ಹೇಳಿ ಮಾಡಿಸಂಗಿದೆ. ನಿಧಾನಕ್ಕೆ ನಡೆಯೋಣ ಗುರು. ಓ ಮೈ ಗಾಡ್. ಸೊ ನೋಡ್ಬೋದು, ಸ್ಪಾಟಿಗೆ ಬಂದ್ವಿ ನಾವು. ಸೊ ಇದೇ ಗುರು ಸ್ಪಾಟು. ಇಲ್ಲೇ ನಿಲ್ಲಿಸ್ಬೇಕಾ ನೋಡಬೇಕು. ಸ್ಪಾಟಿಗೆ ಬಂದಿದ್ದೀವಿ. ಮಹಾಲಿಂಗೇಶ್ವರ ಬೆಟ್ಟ ಇದು. ಸ್ಪಾಟಿಗೆ ಬಂದಿದ್ದೀವಿ ನೋಡ್ಬೋದು, ಎಲ್ಲ ಬೈಕರ್ಸು ಇದ್ದಾರೆ. ಸನ್ಸೆಟ್ ವ್ಯೂಗಂತ ಬಂದ್ವಿ, ಇನ್ನೂ ಸಣ್ಣ ಸೆಟ್ ಆಗಿಲ್ಲ ಗುರು. ನಮಸ್ಕಾರ ಭೀಮಾ ಅವರೇ. ನೋಡ್ಬೋದು ಹೆಂಗಿದೆ ಅಂತ ಫುಲ್ಲು. ಅಷ್ಟೇ ಗುರು. ದಿಸ್ ಈಸ್ ಕಾಲ್ಡ್ ಅವರ್ ಬೈಕಿಂಗ್ ಕಮ್ಯುನಿಟಿ. ನೋಡಿ ಎಲ್ಲ ಒಟ್ಟಿಗೆ ಏನು ಚೆನ್ನಾಗಿದ್ದೀವಿ. ಅದು ಸನ್ಸೆಟ್ಟು ಸಖತ್ತಾಗಿ ಕಾಣ್ತಾ ಇದೆ ಗುರು ಸನ್ಸೆಟ್ಟು. ಗುರು ನೋಡ್ಬೋದು, ಎಕ್ಸ್ಪಲ್ಸ್ ಜೊತೆ ಎಕ್ಸ್ಚೇಂಜ್ ಮಾಡಿದ್ದೀನಿ. ಇವಾಗ ಆಫ್ ರೋಡಿಂಗ್ ಎಕ್ಸ್ಪಲ್ಸ್ ಜೊತೆ ಟ್ರೈ ಮಾಡೋಣ ಗುರು. ಎಕ್ಸ್ಪಲ್ಸ್ ಹೆಂಗೆ ಅಂತ ಟ್ರೈ ಮಾಡಿರಲಿಲ್ಲ. ನನ್ನ ನೋವಾ ಅಲ್ಲಿದ್ದಾಳೆ ಬರೋ. ಇದರಲ್ಲಿ ಇದು ಗೇರ್ ಇಂಡಿಕೇಟರ್ ಇಲ್ಲ. ಗೇರ್ ಇಂಡಿಕೇಟರ್ ಫಸ್ಟು ಸೆಕೆಂಡು ಅಲ್ಲ ಇಲ್ವಾ? ನಾನು ಕೇಳ್ತಾ ಇರೋದು ಎಲ್ಲಿ ಇಲ್ಲ. ಓ ಓಕೆ, ಗೊತ್ತಾಯ್ತು. ನಂದು ಅಲ್ಲೇ ಇದೆ ಮುಂದ್ಗಡೆ, ಆರಾಮಾಗಿ ಕಾಣಿಸುತ್ತೆ. ಅಲ್ಲೇ ಒನ್ನಲ್ಲಿದೆ. ಆಫ್ ಏನಕ್ಕೆ ಮಾಡ್ತೀರಾ? ಆಫ್ ಇದೆ ಅಲ್ವಾ? ಇಲ್ಲ, ಕಿಲ್ ಸ್ವಿಚ್ಚು ಇಲ್ಲ. ಇದೆ ಕಿಲ್ಲು ಇದೆ. ಇದು ಓಕೆನಾ? ಒಳಗಡೆ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಿದೆ.
ಹಾಂ ಗೊತ್ತಾಯ್ತು. ಓಕೆ ದೆನ್ ಲೆಟ್ಸ್ ಗೋ. ಗುರು ಒಳ್ಳೆ ಎಕ್ಸ್ಪೀರಿಯನ್ಸ್. ಇವಾಗ ಲೈಟ್ ನೋಡು ಗುರು. ಗುರು ಕಮಾನ್. ಯಸ್ ಯಸ್. ಮೊನ್ನೆ ಲೈಟಿಂಗ್ ಅಲ್ಲ. ಮಿಣ 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 ಮಿಣ. ರೇಸ್ ಮಾಡಿ. ಸಿಂಗಲ್ ಲೈನ್. ಗುರು ಫುಲ್ಲು ಧೂಳು. ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ನೋಡ್ಬೋದು. ಓ ನಮ್ಮ ಅಣ್ಣನೂ ನಿಂತ್ಕೊಂಡು. ನಮ್ಮ ಅಣ್ಣನೂ ನಿಂತ್ಕೊಂಡವನೇ, ನಾನು ನಿಂತ್ಕೊಂಡಿದ್ದೀನಿ ನೋಡ್ಬೋದು. ಯಪ್ಪ ಎಲ್ಲ ಕಳ್ಗಳು ಗುರು. ಕಾಣಿಸ್ತೈತಾ? ಇದ್ದೋಗೋರು ಆಫ್ ರೋಡಿಂಗ್ ಅಂದರೆ ಇನ್ನೂ ಎಷ್ಟೊಂದು ಇದ್ದಾವೆ. ಬಟ್ ಎಕ್ಸ್ಪಲ್ಸಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ ಅದೊಂದು ಖುಷಿ. ಸಖತ್ ಗುರು ಸಖತ್ತು. ಸೊ ನೋಡ್ಬೋದು ಎಕ್ಸ್ಪಲ್ಸ್ ಓಡಿಸ್ತಾ ಇದ್ದೀನಿ. ಸೊ ಎಕ್ಸ್ಪಲ್ಸಲ್ಲಿ ಬರೀ 5 ಗೇರ್ ಇರೋದು. ಗೊತ್ತು ನಿಮ್ಮ ಎಷ್ಟೊಂದು ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ಅಂತ, ಬಟ್ ಆದರೂ ಹೇಳ್ತಾ ಇದ್ದೀನಿ, ಎಕ್ಸ್ಪಲ್ಸ್ ಹ್ಯಾಸ್ ಓನ್ಲಿ 5 ಗೇರ್ಸ್. ದಟ್ಸ್ ಇಟ್. ದಿಸ್ ಈಸ್ ವಾಟ್ ಮೇಕ್ಸ್ ಅಸ್ ಸ್ವಲ್ಪ ಇನ್ನೊಂದು ಗೇರ್ ಕೊಟ್ಟಿದ್ರೆ ಚೆನ್ನಾಗಿರೋದು ಗುರು. ಮತ್ತೊಂದು ಸಖತ್ತಾಗಿದೆ ಗುರು. ಒಳ್ಳೆ ಆಫ್ ರೋಡಿಂಗ್ ಮಾಡಿದೆ ಇವಾಗ ಜಸ್ಟ್ ಒಂಚೂರು ನನ್ನ ಫ್ರೆಂಡ್ ಬೈಕ್ ಇಸ್ಕೊಂಡು. ಸೊ ಎಕ್ಸ್ಪಲ್ಸ್ ಟೇಸ್ಟು ಆಗೋಯ್ತು. ಏನು ಹೇಳ್ತೀರಾ? ಆಫ್ ರೋಡರ್ಸ್ಗೆ ಒಳ್ಳೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗೋ ಗಾಡಿ ಇದು. ತೊಗೊಳ್ಳಿ, ಕಣ್ಣು ಮುಚ್ಕೊಂಡು ತೊಗೊಬೋದು ಯಾರ್ಯಾರು ಬಜೆಟ್ ಕಮ್ಮಿ ಇದೆ ಅಂತವ್ರು. ಬಟ್ ನನಗೇನೋ ಇಷ್ಟ ಆಯಿತು ಗುರು. ಒಳ್ಳೆ ಸಸ್ಪೆನ್ಷನ್ ಕೊಟ್ಟವನು. ಡ್ರಿಂಕ್ಸ್ ಬ್ರೇಕಿಗೆಲ್ಲ ಬಂದು ನಿಲ್ಲಿಸಿದ್ದೀವಿ. ಸೊ ಒಳ್ಳೆ ಗಾಡಿ ಗುರು. ಅಕ್ಕನ ಇಷ್ಟ ಆಗೋಯ್ತು. ಎಲ್ಲಿ ಗುರು? ನನ್ನ 310 ಹೀರೋ ಗುರು ಎಲ್ಲ ಬರ್ಸ್ತಾ ಇದ್ದಾರೆ. ನನ್ನ ನೋವಾ ಡಾರ್ಲಿಂಗ್ ಬಂದ್ಲು. ಇರುತ್ತೆ ಅಲ್ಲ ಇದೊಂದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಾಸು ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಎಕ್ಸ್ಪಲ್ಸ್ ಹೋಗಿದ್ದು, ಫುಲ್ಲು ಖುಷಿ ಆಗೋಯ್ತು. ಇದು ಹೆಂಗಿತ್ತು? ಓ ನಿಮಗೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟರೆ ಹಿಂಗೆ ಗುರು. ಥೌ
ಎಲ್ಲ ನೋಡಿದ್ರು ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಈ ಟ್ರಾಫಿಕ್ದೇ ಆಗೋಯ್ತು ಗುರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗುರು ಅಷ್ಟೇ ಇವತ್ತಿನ ರೈಡು. ನೋಡ್ಬೋದು ಎಲ್ಲ ವಾಪಸ್ ಡೆಸ್ಟಿನೇಷನ್ಗೆ ತಲುಪಿದ್ವಿ. ಎಲ್ಲಿ ಮೀಟ್ ಆಗಿದ್ವೋ ಅಲ್ಲೇ. ಸೊ ಅಷ್ಟೇ ಇವತ್ತಿನ ರೈಡು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಥಮ್ಸ್ ಅಪ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆ್ಯಂಡ್ ಐ ಲೈಕ್ ಯುವರ್ ಮಸ್ತ್ ಸಖತ್ತಾಗಿದೆ ಗುರು. ಹಾಂ ಟೀಕ್ ಸಖತ್ತಾಗಿದೆ ಗುರು ಇವ್ರು ಹೆಲ್ಮೆಟ್ದು ಲೈಟು. ನಿಮ್ಮ ಓಟು ಯಾರಿಗೆ?